ವೈಯಕ್ತಿಕವಾಗಿ ನಾನು ಈ SC/ST ಮೀಟಿಂಗ್ ಕರೆದ್ರೆ ಬರ್ತಾ ಇದ್ದಿಲ್ಲ. ಯಾಕಂತಂದ್ರೆ ಅದು ಪ್ರಯೋಜನ ಇಲ್ಲ ಅಂತ, ಏನು ಹೇಳಿದ್ರು ಅದು ಆಗ್ತಾ ಇಲ್ಲ ಅಂತ. ಈಗ ಕಳೆದ ಸಾಹೇಬರು ಬಂದ್ಮೇಲೆ 2 ಮೀಟಿಂಗ್ ನಾನು ಈಗ ಅಟೆಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ನಾನು ಹೇಳ್ತೇನೆ, ನನ್ನ ಸಮಸ್ಯೆ ಅದು ನನ್ನ ಸಮಸ್ಯೆ ಅಲ್ಲ, ನಮ್ಮ ದಲಿತ ಮುಖಂಡರ ಸಮಸ್ಯೆ. ಈಗ ನನಗೆ ವೈಯಕ್ತಿಕವಾಗಿ ರೌಡಿ ಶೀಟ್ ಓಪನ್ ಆಯಿತು ಮೇಲೆ ಸುಮಾರು 15 ವರ್ಷಗಳ ಹಿಂದೆ. ನಾನು ಯಾವುದೇ ಅಕ್ರಮ ಚಟುವಟಿಕೆಗೆ ಸಪೋರ್ಟ್ ಮಾಡೋರಲ್ಲ, ನಾನು ಇನ್ಫಾರ್ಮ್ ಮಾಡ್ತೀನಿ. ಇಂಥ ಕಡೆ ಓಸಿ ಆಡ್ತಾ ಇದ್ದಾರೆ, ಇಸ್ಪೀಟ್ ಆಡ್ತಾ ಇದ್ದಾರೆ, ಗಾಂಜಾ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮ್ ಮಾಡೋರು. ನಾವು ಯಾವುದೇ ಗೂಂಡಾಗಿರಿ ಮಾಡಿಲ್ಲ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿಲ್ಲ, ಏನು ಮಾಡಿಲ್ಲ. ಆದ್ರೂ ನನ್ನ ಮೇಲೆ ಕೇಸ್ ಆಗಿದೆ. ಯಾಕಂದ್ರೆ ನಾವು ಮಾಡಿದ ತಪ್ಪಿರ್ಬೋದು. ಯಾಕಂದ್ರೆ ಚುನಾವಣೆ 2002 ಸಂದರ್ಭದಲ್ಲಿ ರಾಜಕೀಯ ದೊಂಬರಾಟದೊಳಗೆ ನಮ್ಮ ಮೇಲೆ ಹಲವಾರು ಕೇಸ್ ಆಗಿದ್ದಾವೆ. ಈ ಎಲ್ಲ ಕೇಸ್ಗಳಲ್ಲೂ A1 BK ಸಂಗಮೇಶ್, A2 BK ಮೋಹನ್, A3 ಚಂದ್ರೇಗೌಡ ಲಾಯರು, A4 ಬಾಲಕೃಷ್ಣ, A5 ಸುರೇಶ್ ನನ್ನ ಮೇಲೆ ಆಗಿದೆ ರೋಡಿ ಶೀಟು. ಆದ್ರೆ ಮೇಲ್ಗಡವ್ರ ಮೇಲೆ ಆಗ್ಬೇಕಾಗಿತ್ತು. ನಾನೊಬ್ಬ ದಲಿತ ಅನ್ನೋ ಕಾರಣಕ್ಕೇನೋ ನನ್ನ ಮೇಲೆ ಆಗಿರ್ಬೋದು ಅನ್ನೋದು ಒಂದು ಅಧಿಕಾರಿಗಳ ಹತ್ರ ಒಂದು ಲೌಡ್ ವಾಯ್ಸಲ್ಲಿ ಮಾತಾಡ್ಬೋದು. ಯಾಕೆ ಮಾತಾಡ್ತೀನಿ? ಈಗ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೀವಿ. ನಗರಸಭೆಯಲ್ಲಿ ಫ್ಲೆಕ್ಸಿ ಹಾಕಬಾರ್ದು ಅಂತ ಒಂದು ತೀರ್ಮಾನ ಕೌನ್ಸಿಲ್ ಬಾಡಿಲಾಗಿದೆ. ಯಾವುದೇ ಫ್ಲೆಕ್ಸಿ ಹಾಕಬಾರ್ದು. ಎಲ್ಲ ಊರು ತುಂಬ ಎಲ್ಲ ಫ್ಲೆಕ್ಸಿ ಹಾಕಿದ್ರು. ನಗರದ ಅಂದಾಗಿಡ್ತಿರೋದು ಕೆಲವು ರಾಜಕಾರಣಿಗಳು ಯಾರೋ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೋ ಪರಿಪಾಡಕ್ಕೋ ಕೊರೆಗೋ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ 2 ಫ್ಲೆಕ್ಸಿ ಹಾಕ್ತೀವಿ. ಅದನ್ನು ಯಾರ್ಯಾರು ಕೋಟ್ ಹಾಕ್ತಾರೋ ಅವರೆಲ್ಲ 200 ರೂಪಾಯಿ 300 ರೂಪಾಯಿ ಕೊಟ್ಟು ಅದೊಂದು ಫ್ಲೆಕ್ಸಿ ಹಾಕಿ 2 ಫ್ಲೆಕ್ಸಿ ಹಾಕ್ತೀವಿ. ನಾವು ಫ್ಲೆಕ್ಸಿ ಹಾಕಿದ ತಕ್ಷಣ ರಾತ್ರಿ ಹಾಕಿರ್ತೀವಿ, ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ತೆಗೆದು ಬಿಡ್ತಾರೆ. ಏನಂತಂದ್ರೆ ನಗರಸಭೆ ಕೌನ್ಸಿಲ್ ಬಾಡಿ ತೀರ್ಮಾನ ಫ್ಲೆಕ್ಸಿ ಹಾಕಂಗಿಲ್ಲ ಅಂತ. ಆದ್ರೆ ಊರು ತುಂಬಾ ಫ್ಲೆಕ್ಸಿ ಬೇರೆ ಬೇರೆಯವ್ರದೆಲ್ಲ ಇರುತ್ತೆ, ಬೇರೆ ಜಾತಿಯವ್ರದೆಲ್ಲ ಇರುತ್ತೆ. ನಾವು ಬಾಬಾ ಸಾಹೇಬ್ರು ಫೋಟೋ ಹಾಕಿದ ತಕ್ಷಣ ಫ್ಲೆಕ್ಸಿ ತೆಗಿತಾರೆ ಅನ್ನೋ ಭಾವನೆ ನಮ್ದು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಹತ್ರ ಹೋಗ್ತೀವಿ, ನಾವು ಮಾತಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡಿದ್ರೆ ಅಪರಾಧ ಆಗಿದೆ. ಬಾಬಾ ಸಾಹೇಬ್ರು ಹೇಳೋದು, ಎಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇಲ್ವೋ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿ ಸರ್ವಾಧಿಕಾರ ಇದೆ ಅಂತ. ನಾವು ಅನ್ಕೊಂಡಿದ್ದೀವಿ ಇಲ್ಲಿ ಸರ್ವಾಧಿಕಾರ ಇರ್ಬೋದು ಅಂತ. ಯಾಕೆಂದ್ರೆ ಬಹಿರಂಗವಾಗಿ ಒಬ್ಬ ಮರಳು ಮಾಫಿಯಾದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಕೊಲೆ ಪ್ರಯತ್ನ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಕೂಡ ಇಲ್ಲಿ ಕೇಸು ಮಾಡಿ ಅರೆಸ್ಟ್ ಮಾಡಿ ತರಂತ ಪೊಲೀಸ್ ವ್ಯವಸ್ಥೆ ಅವಾಗ ಇರಲಿಲ್ಲ. ಪೊಲೀಸರ ಮೇಲೆ ಅಲ್ಲೇ ನಡೆಯಿತು. ಗಣಪತಿ ಮೆರವಣಿಗೆಯೊಳಗೆ ಅವಕಾಶ ಕೊಟ್ಟಿಲ್ಲ ಅಂತ ಪೊಲೀಸರ ಮೇಲೆ ಅಲ್ಲೇ ನಡೆಯುತ್ತೆ. ದೊಡ್ಡ ಮಟ್ಟದಲ್ಲೇ ಏನು ಆಕ್ಷನ್ ಆಗಲ್ಲ. ಪೊಲೀಸ್ ಇಲಾಖೆಯವ್ರ ಮೇಲೆ, ಸರ್ಕಾರಿ ಅಧಿಕಾರಿಗಳ ಮೇಲೆನೆ ಕ್ರಮ ತಗೊಳಕ್ ಆಗದೆ ಇರೋಷ್ಟು ನಿಶಕ್ತಿಯಾಗಿತ್ತು ಪೊಲೀಸ್ ಇಲಾಖೆ. ಆ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಏನೇ ನೋಡಿದ್ರು ಯಾರ ಮೇಲೆ ಹೇಳೋದು ಅನ್ನೋದು ನಮಗಿತ್ತು. ಈಗ ತಾವು ಬಂದಿದ್ದೀರಿ, ನಾವು ನಿರೀಕ್ಷೆ ಇಟ್ಟಿದ್ದೀವಿ. ರೌಡಿ ಶೀಟ್ ಇಷ್ಟು ವರ್ಷ ಆಗಿದೆ, ಇಷ್ಟು ಗೂಂಡಗಳಿದ್ದಾರೆ, ಎಷ್ಟು ಓಸಿ ಇಸ್ಪೀಟ್ ಇಡೀ ಕರ್ನಾಟಕದಾದ್ಯಂತ ಬದಲಾವಣೆಗೆ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಅಂದ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ನಡೀತದೆ. ಪೊಲೀಸ್ ಮ್ಯಾನ್ಯಲ್ ಏನ್ ಹೇಳುತ್ತೆ, ಯಾರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಕ್ರಮ ದುಡ್ಡುಗಳಿಂದ ಸಮಾಜದ ಶಾಂತಿ ಭಂಗ ಮಾಡ್ತಾರೋ ಅಂಥವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ. ಒಬ್ಬ ಗೂಂಡ, ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿ ಬಚ್ಚಿಟ್ಟು ಪೂಜೆ ಮಾಡಿಸಿ ಪೂಜಾರಿಯಿಂದ ಬಚ್ಚಿಸ್ಕೊಂಡು ಒಂದು ವಿಡಿಯೋ ಮಾಡಿ ಫೇಸ್ಬುಕ್ ಹಾಕ್ತಾರೆ. ಎಷ್ಟು ಬಹಿರಂಗವಾಗಿ ಆಗ್ತಾ ಇದ್ದಾರೆ ಅಂದ್ರೆ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಮನೆ ಮುಂದೆ 4-5 ಜನ ಬಚ್ಚಿಟ್ಕೊಂಡು ಹೋಗಿ ಅವ್ನು ಅಟ್ಯಾಕ್ ಮಾಡಕ್ ಹೋಗ್ತಾರೆ. CCTVಯಲ್ಲಿ ರೆಕಾರ್ಡ್ ಆಗುತ್ತೆ, ಅದೆಲ್ಲ ವೈರಲ್ ಆಗುತ್ತೆ. ಅಂಥವ್ರ ಮೇಲೆ ಒಂದು ಕೇಸ್ ಆಗಲ್ಲ, ಗುಂಡ ಕೇಸ್ ಆಗಲ್ಲ. ನಾವು ಮಚ್ಚಿಡಿದಿಲ್ಲ, ಅಕಸ್ಮಾತ್ ಮಚ್ಚಿದ್ರೆ ನಮ್ಮ ಜಮೀನನ್ನು ಮರಗಿರೋ ಕಡೆ ಹಿಡಿದಿರ್ಬೋದು, ಕೇಸ್ ಆಗತ್ತೆ. ಯಾರೆಲ್ಲ ಹೇಳುತ್ತೆ ಪ್ರತಿ ವರ್ಷ ಅವ್ರದ್ದು ವಿಮರ್ಶೆ ಮಾಡಬೇಕು, ಯಾರ್ಯಾರ ಕೇಸ್ ಆಗಿದೆ ಅಂತ. ನೀವು ದಯಮಾಡಿ ತಗೊಂಡು ನೋಡಿದ್ರೆ ಬಹಳಷ್ಟು ಶೆಡ್ಯೂಲ್ ಕ್ಯಾಸ್ಟ್ ಹೋರಾಟ ಮಾಡುತ್ತ ಹೋರಾಟಗಾರರ ಮೇಲೆ ಕೇಸ್ಗಳು, ರೌಡಿ ಶೀಟ್ಗಳು ಆಗಿದ್ದಾವೆ. ನೀವು ದಯವಿಟ್ಟು ಅದನ್ನ ಪರಾಮರ್ಶೆ ಮಾಡಿ. ನಾವೇನಾದ್ರು ಶಾಂತಿ ಭಂಗ ಉಂಟು ಮಾಡ್ತಾ ಇದ್ರೆ ಕೇಸ್ ಹಾಕಿ, ನಾವು ಬೇಡ ಅದನ್ನ ಕಂಟಿನ್ಯೂ ಮಾಡಿ.
ಆದ್ರೆ ಬೇರೆ ಎಲ್ಲ ಗುಂಡಗಳನ್ನ ಹೊರಗಡೆ ಬಿಟ್ಟು ನಾವು ಹೋರಾಟ ಮಾಡಿ ನಮ್ಮ ಹತ್ರ ಬರೋದು ನಾವ್ಯಾವುದು ಲಿಟಿಗೇಷನ್ ಲ್ಯಾಂಡ್ ಅಟೆಂಡ್ ಮಾಡಲ್ಲ, ಯಾವ್ದು ಮನೆ ಬಡ್ಡಿ ವ್ಯವಹಾರ ಮಾಡಲ್ಲ, ಬಡ್ಡಿ ವ್ಯವಹಾರದ ಸಪೋರ್ಟ್ ಮಾಡಲ್ಲ. ಪ್ರಶ್ನೆ ಮಾಡ್ತೀವಿ, ಯಾವಾಗ ಎಲ್ಲಿ ಅನ್ಯಾಯ ನಡೆಯುತ್ತೋ ನಮಗೋಸ್ಕರ ಯಾವತ್ತು ಬಂದಿಲ್ಲ. ನಾವು ನಮ್ಮ ಹತ್ರ ಯಾರು ಬರ್ತಾರೋ ನಮ್ಮ ಸಮುದಾಯದವರು ಅನ್ಯಾಯ ಆಗಿದೆ ಅಂತ ಬಂದಾಗ ನಾವು ಹೋಗ್ತೀವಿ, ಮಾತಾಡ್ತೀವಿ. ಯಾವಾಗ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟರಿಗೆ ಅನ್ಯಾಯ ಮಾಡಿದವ್ರ ಪರ ಬಂದಾಗ ನಾವು ಒಬ್ಬ ಸಂಘಟನೆ ಮುಖಂಡರಾಗಿ ನಾವು ವಾಯ್ಸ್ ಮಾಡ್ತೀವಿ. ಹಾಗಾಗಿ ದಯಮಾಡಿ DSP ಸಾಹೇಬ್ರಿಂದ ತಾವು ನಿಮ್ಮ ಇಲಾಖೆ ಒಳಗಿರೋಂಥ ತಪ್ಪುಗಳನ್ನ ದಯವಿಟ್ಟು ಸರಿಪಡಿಸಿ, ಇಲ್ಲೆಲ್ಲ ಸರಿ ಹೋಗುತ್ತೆ. ಹಲವಾರು ಜನ ಏನು ಹೇಳ್ತಾರೆ ಸಮಸ್ಯೆಗಳು, ಆ ಸಮಸ್ಯೆಗಳೆಲ್ಲ ಮೂಲ ಹುಡ್ಕೊಂಡು ಹೋದ್ರೆ ಅದು ಪೊಲೀಸ್ ಇಲಾಖೆ ಕಡೆನೇ ಬೆಟ್ ಮಾಡಿ ತೋರಿಸ್ತಾರೆ. ನಾವು ಏನ್ ಮಾಡೋದು? ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಸರ್ವಾಧಿಕಾರಿ ಆಡಳಿತದಲ್ಲಿ ಇದೀವಿ ಅಂತ ಆಗ್ತಾ ಇರ್ತದೆ. ಅಟ್ರಾಸಿಟಿ ಕೇಸ್ ಸುಮ್ಮನೆ ಆಗಿದ್ದಾವೆ. ಸುಮಾರಷ್ಟು ನಾವು SP ಸಾಹೇಬರು ಕಂಪ್ಲೇಂಟ್ ಮಾಡಿದ್ದೀವಿ. ಅಲ್ಲಿ ಘಟನೆನೇ ನಡೆದಿರಲ್ಲ, ಅಟ್ರಾಸಿಟಿ ಕೇಸ್ ಮೇಲಾಗತ್ತೆ. ನಾವು ಯಾರ ಪರ ಇರಬೇಕು? ಅಟ್ರಾಸಿಟಿ ಕೇಸ್ ಹಾಕಿರೋ ಪರ ಇರ್ಬೇಕಾ? ನೋಡಿದ್ರೆ ಸುಳ್ಳು ಕಂಪ್ಲೇಂಟು. ನಾವು ಸಮಾಜದಲ್ಲಿ ಎಲ್ಲಾ ಜಾತಿಯವ್ರನ್ನು ಸೇರಿಸಿ ಒಗ್ಗೂಡ್ಸ್ಕೊಂಡು ಹೋಗೋಣ ಅನ್ನೋ ನಮ್ಮ ಮನೋಸ್ಥಿತಿಗೆ ಯಾವುದೋ ಒಂದು ಅಟ್ರಾಸಿಟಿ ಕೇಸು ಅದು ನಮ್ಮನ್ನ ದಲಿತರನ್ನ ಮತ್ತೆ ಸಮಾಜದಿಂದ ಸಪರೇಟ್ ಮಾಡೋದಕ್ಕೆ ಆಗ್ತದೆ. ಹಾಗಾಗಿ ತಾವುಗಳು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಗಮನ ಹರಿಸ್ಬೇಕು. ಮತ್ತೆ ಸಾಹೇಬರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನೀವು ಮಾಹಿತಿ ಕೊಡಿ ಅಂತ, ಏನಾರು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರೆ ಮಾಹಿತಿ ಕೊಡಿ ಅಂತ. ಲಾಸ್ಟ್ ಟೈಮು ರವಿಚಂದ್ರನ್ ಅವರು SP ಅವರಾಗಿದ್ದಾಗ ಒಂದು ಇಸ್ಪೀಟ್ ಬಗ್ಗೆ ಒಂದು ಮಾಹಿತಿ ಕೊಟ್ಟೆ. ಅವರು ಫೋನ್ ಮಾಡಿ ನಾನು ಬರೋಷ್ಟರಲ್ಲಿ ನಮ್ಮ ಮನೆ ಹತ್ರ ಅವ್ರು ಅಲ್ಲಿ ಇಸ್ಪೀಟ್ ಆಡ್ಸೋರು ಎಲ್ಲ ಟೀಮ್ ಬಂದು ನಮ್ಮ ಮನೆಯೊಳಗೆ ಕೂತಿದ್ದಾರೆ. ನಾನು ಹೇಳಿದ್ದೀನಿ SP ಇವ್ರಿಗೆ ಸಾಹೇಬ್ರಿಗೆ, ಸರ್ ಹೆಸರು ಇದು ಮಾಡೋ ಇಲ್ಲ, ನಾನು ಗೌಪ್ಯವಾಗಿ ಇಡ್ತೀನಿ ಅಂತ. ಮನೆಗೆ ಬಂದು ಬರೋಷ್ಟರೊಳಗೆ ಆಲೆ 4-5 ಜನ ಇದ್ದಾರೆ. ಸೂರ್ಯ ನೀನು ದುಡ್ಡು ಬೇಕಾಗಿ ಕೇಳೋ ಕೊಡ್ತೀವಿ, ಇಲ್ಲ ನಮ್ಮ ಇದನ್ನ ನಾವು ಮಾಡ್ತೀವಿ ಅಂತಾರೆ. ನಾವೇನ್ ಮಾಡೋದು? ಈ ತರ ವ್ಯವಸ್ಥೆಗಳಿದಾವೆ. ಮಾಹಿತಿ ಕೊಡಕ್ಕೆ ಇಡೀ ಜನಸಾಮಾನ್ಯರು ಎಲ್ಲರಿಗೂ ಗೊತ್ತು ಏನೇನು ನಡೀತಾ ಇದೆ, ಭದ್ರಾವತಿಯಲ್ಲಿ ನಡೀತಾ ಇದೆ, ಯಾರು ಅಕ್ರಮ ಚಟುವಟಿಕೆ ಮಾಡ್ತಾ ಇದಾರೆ, ಯಾರು ಮೋಸ ಮಾಡ್ತಾ ಇದಾರೆ. ಈ ಬಡ್ಡಿ ತಂದವ್ರು ಹೇಳಿದ್ರು ಅದು ಬಹಳಷ್ಟು ನಡೀತದೆ. ಅದೆಲ್ಲ ಎಲ್ಲರಿಗೂ ಗೊತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಮ್ಮಿಂದ ಮಾಹಿತಿ ತಗೊಂಡು ನೀವು ಆಕ್ಷನ್ ಮಾಡ್ಬೇಕು ಅನ್ನೋದೇನಿಲ್ಲ, ಎಲ್ಲರಿಗೂ ಗೊತ್ತಿದೆ. ಹೌದಾ? ಹಂಗಿದ್ದಾಗ ನೀವು ಸ್ವಲ್ಪ ದಯಮಾಡಿ ನಮ್ಮ ಸಿವಿಲ್ ಕೇಸ್ ಅವ್ರ ಮೇಲೆ ಆಗಿರಂತ ರೌಡಿ ಶೀಟ್ಗಳ ಬಗ್ಗೆ ಒಂದು ಸ್ವಲ್ಪ ವಿಮರ್ಶೆ ಮಾಡಬೇಕು. ಬೇರೆ ಬೇರೆ ಏನು ಗುಂಡಗಳಿದ್ದಾರೆ, ಆ ಗುಂಡಗಳಿಗೆ ಎಡೆಮರಿ ಕಟ್ಟಿ ಅವರಿಗೆ ನೀವು ರೌಡಿ ಶೀಟ್ನ ಓಪನ್ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ. ಮತ್ತು ಬಹಳಷ್ಟು ಸಮಸ್ಯೆಗಳಿರುತ್ತೆ, ಮಾತಾಡ್ಬೇಕಾದ್ರೆ ಒಂದೊಂದು ನಿಮ್ಮ ಹತ್ರ ಬಂದು ಪರ್ಸನಲ್ ಮಾತಾಡ್ತೀವಿ. ಇನ್ನೊಂದು ಸಮಸ್ಯೆ ಏನಾಗುತ್ತೆ, ನಾವು ಪರ್ಸನಲ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಮತ್ತಿನ್ನೊಂದು ಸಮಸ್ಯೆಗಳು ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಕ್ರಿಯೇಟ್ ಆಗ್ತದೆ. ಹಾಗಾಗಿದೆ, ದಯಮಾಡಿ ಇಷ್ಟೇ ನನ್ನ ರಿಕ್ವೆಸ್ಟ್ ಇದೆ. ನನ್ನ ಹೆಸರು ಸುರೇಶ್ ಅಂತ, ವೃತ್ತಿಯಲ್ಲಿ ಪತ್ರಕರ್ತ, ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರಾಗಿ ನಾವು ಸರ್ವಿಸ್ ಮಾಡ್ತಾ ಇದ್ವಿ. ಮತ್ತು ಭದ್ರಾವತಿಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾಡ್ಕೊಂಡಿದ್ವಿ. ಎಲ್ಲಾ ಸಂಘಟನೆಗಳು ಪ್ರಗತಿಪರ ಚಿಂತನೆ ಮಾಡೋದ್ರ ಎಲ್ಲ ಸಂಘಟನೆಗಳನ್ನ ಒಟ್ಟುಗೂಡಿಸ್ಕೊಂಡು ಕೆಲವು ಹೋರಾಟಗಳನ್ನ ಮಾಡ್ತಾ ಇದ್ವಿ. ನಮಸ್ತೆ.